ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇದೆ 100 ವರ್ಷದ ಸರ್ಕಾರಿ ಶಾಲೆ. ರೈಲ್ವೆ ಅಂಡರ್ ಪಾಸ್ನಿಂದ ಶಾಲಾ ಮಕ್ಕಳ ಜೀವಕ್ಕೆ ಸಂಚಕಾರ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಂದ್ರೆ ಮೂಗು ಮುರಿಯೋರೇ ಹೆಚ್ಚು. ಮಕ್ಕಳಿಲ್ಲದೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇವೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಈ ಮಾತುಗಳ ನಡುವೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರದು ಅಂತ ವಿಶೇಷ ಯೋಜನೆಗಳೇನೋ ಜಾರಿಗೆ ತರ್ತಿದ್ದಾರೆ. ಆದ್ರೆ ಅವುಗಳಿಂದ ಏನೇನು ಉಪಯೋಗ ಆಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳು ಸರಿಯಾದ ನಿರ್ವಹಣೆ ಇಲ್ಲದೆ ಇಂದು ಕುಡುಕರ ಅಡ್ಡಿಯಾಗಿ ಅನೈತಿಕ ಚಟುವಟಿಕೆಯ ತಾಣವಾಗಿ ಬದಲಾಗ್ತಾ ಇವೆ. ಇದಕ್ಕೆ ಸಾಕ್ಷಿ ಎಂಬಂತೆ ತಿಪಟೂರಿನಲ್ಲಿರುವ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆ. ತಿಪಟೂರಿನಲ್ಲಿ ಸ್ವಾತಂತ್ರ್ಯಕ್ಕಿಂತಲೂ ಹಿಂದೆ ಸ್ಥಾಪಿಸಿದ್ದ ಶಾಲೆ ಇದು. ಈ ಸರ್ಕಾರಿ ಉರ್ದು ಶಾಲೆಗೆ ಸರಿಸುಮಾರು 112 ವರ್ಷ ಇತಿಹಾಸವಿದೆ. ಸರ್ಕಾರಿ ಉರ್ದು ಶಾಲೆ ಇಂದು ಅನೈತಿಕ ಚಟುವಟಿಕೆಯ ತಾಣವಾಗಿ ಮಾರ್ಪಾಟಾಗ್ತಾ ಇದೆ. ಗಾಂಧಿನಗರದಲ್ಲಿರುವ ಉರ್ದು ಪ್ರಾಥಮಿಕ ಪಾಠಶಾಲೆಯಲ್ಲಿ ಸುಮಾರು 100 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇತ್ತೀಚೆಗೆ ತಾನೇ ಪರೀಕ್ಷೆಗಳು ಮುಗಿದು ಶಾಲೆಗೆ ರಜೆ ಕೂಡ ಘೋಷಿಸಲಾಗಿತ್ತು. ಆದರೆ ಈ ನಡುವೆ ಕುಡುಕರು ಶಾಲೆಯ ಆವರಣವನ್ನ ತಮ್ಮ ಅಡ್ಡಿಯನ್ನಾಗಿ ಮಾಡಿಕೊಂಡು ಮೋಜು ಮಸ್ತಿ ಮಾಡ್ತಿದ್ದಾರೆ. ಎಲ್ಲಂದ್ರಲ್ಲಿ ಕುಡಿದ ಬಾಟಲ್ಗಳು, ಬೀಡಿ, ಸಿಗರೆಟ್ಗಳನ್ನ ಎಸ್ತಿದ್ದಾರೆ. ಇನ್ನು ಈ ಸರ್ಕಾರಿ ಉರ್ದು ಶಾಲೆಯ ಪಕ್ಕದಲ್ಲಿಯೇ ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಅಧಿಕಾರಿಗಳು ಸಾರ್ವಜನಿಕರಿಗಾಗಿ ಅಂಡರ್ ಪಾಸ್ ಅನ್ನ ನಿರ್ಮಿಸಿದ್ದಾರೆ. ಅದರ ಸೇಫ್ಟಿಗೆಂದು ಗೋಡೆಯನ್ನ ಕೂಡ ನಿರ್ಮಿಸಿ ಫೆನ್ಸಿಂಗ್ ಮಾಡಿಸಿದ್ದಾರೆ. ಆದ್ರೆ ಒಂದು ಬದಿಯ ಗೋಡೆಗೆ ಮಾತ್ರ ಫೆನ್ಸಿಂಗ್ ಮಾಡಿ ಮತ್ತೊಂದು ಬದಿಯ ಗೋಡೆಯನ್ನ ಹಾಗೆಯೇ ಬಿಟ್ಟಿದ್ದಾರೆ. ಇದು ಶಾಲೆಯಲ್ಲಿ ಓದುವ ಮಕ್ಕಳ ಜೀವಕ್ಕೆ ಕುತ್ತು ತರುವ ಸಾಧ್ಯತೆ ಇದೆ. ಯಾಕಂದ್ರೆ ಈ ಸರ್ಕಾರಿ ಉರ್ದು ಶಾಲೆಗೆ ಕಾಂಪೌಂಡ್ ಇಲ್ಲ. ಆಟದ ಮೈದಾನದಲ್ಲಿ ಆಟವಾಡಲು ಹೋಗುವ ಮಕ್ಕಳು ಆಯಾ ತಪ್ಪಿ ರೈಲ್ವೆ ಇಲಾಖೆ ನಿರ್ಮಿಸಿರುವ ಅಂಡರ್ ಪಾಸ್ ಸ್ಥಳಕ್ಕೆ ಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಕೂಡಲೇ ಈ ಬಗ್ಗೆ ಶಿಕ್ಷಣ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ರು. ನಮಸ್ಕಾರ, ನನ್ನ ಹೆಸರು ನಯಾಸ್ ಖಾನ್ ಅಂತ, ಸಮಾಜ ಸೇವಕರು, ಗಾಂಧಿನಗರ ತಿಪಟೂರು. ನಾವು ಈಗ ಸರ್ಕಾರಿ ಉರ್ದು ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಪಾಠಶಾಲೆ ಬಗ್ಗೆ ಹೇಳ್ತಿದ್ದೀವಿ. ಇಲ್ಲಿ ಸಂಜೆ ಆದರೆ ಅನೈತಿಕ ಚಟುವಟಿಕೆ ಅಂದರೆ ಕುಡಿಯೋದು, ಬಾಟ್ಲ್ ಎಸೆಯೋದು, ಹೋಗೋದು ಎಲ್ಲ ಮಾಡ್ತಾರೆ. ಈಗ 30ನೇ ತಾರೀಕು ಮಕ್ಕಳು ಶಾಲೆ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ನಮ್ಮ ಸಂಬಂಧಪಟ್ಟ ಇಲಾಖೆಯವರು ಸ್ವಲ್ಪ ಗಮನ ಹರಿಸಿದ್ರೆ ಕಾಂಪೌಂಡ್ನ ಕ್ಲೀನ್ ಇಟ್ಕೋಬಹುದು. ಶಾಲೆ ಕಾಂಪೌಂಡು ಈ ಶಾಲೆಗೆ ಸುಮಾರು 110 ವರ್ಷದ ಇತಿಹಾಸ ಇದೆ. 2-3 ಸಲ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಕಾಂಪೌಂಡ್ ಹಾಕಿಸ್ತೀವಿ ಅಂತ ಗಮನ ಹರಿಸಿಲ್ಲ. ಇಲ್ಲಿ ಶಾಲೆಗೆ ಶಿಕ್ಷಕರು 30ನೇ ತಾರೀಕು ಬಂದರೆ ಏನು ಬಾಟ್ಲ್ ಎತ್ತುತ್ತಾರೋ ಇಲ್ಲ ಅದು ಬಿದ್ದಿರೋ ಕಸ ಕ್ಲೀನ್ ಮಾಡಿ ಮಕ್ಕಳಿಗೆ ಶಿಕ್ಷೆ ಕೊಡ್ತಾರೋ, ಯಾವಾಗ ಶಿಕ್ಷಣ ಕೊಡ್ತಾರೋ ಗೊತ್ತಿಲ್ಲ. ಹಾಗೆ ಈ ಶಾಲೆ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕಿನ ಒಂದು ಕಾಂಪೌಂಡ್ ಹೋಗಿದೆ, ಚಿಕ್ಕ ಗೋಡೆ ಇದೆ. ಪಕ್ಕದ ಎದುರುಗಡೆ ಇರುವ ಜಲ ಶುದ್ಧೀಕರಣ ಘಟಕಕ್ಕೆ ಕಬ್ಬಿಣದ ಫೆನ್ಸಿಂಗ್ ಮಾಡಿಸಿದ್ದಾರೆ. ಅದೇ ಥರ ಕಬ್ಬಿಣದ ಫೆನ್ಸಿಂಗ್ ಅನ್ನು ರೈಲ್ವೆ ಇಲಾಖೆಯೇ ಆಗಲಿ ಇಲ್ಲ ನಗರಸಭೆ ಯಾವ ಅಧಿಕಾರಿಗಳ ಸಂಬಂಧ ಪಡುತ್ತೋ ಆ ಅಧಿಕಾರಿಗಳು ಮಕ್ಕಳನ್ನು 90-100 ಮಕ್ಕಳು ಈ ಶಾಲೆ ಓದ್ತಿದ್ದಾರೆ. ಅದೇ ಥರ ಈ ಕಡೆನೂ ಕಬ್ಬಿಣದ ಕಂಬಿಗಳಿಂದ ಫೆನ್ಸಿಂಗ್ ಮಾಡಿಸ್ಕೊಟ್ರೆ ಮಕ್ಕಳಿನ ಅನಾಹುತ ತಪ್ಪುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳು ಓದ್ತಿರ್ತವೆ, ಜೋರಾಗಿ ಓಡೋಗಿ ಬಿದ್ದರೂ ಕಷ್ಟ ಆಗುತ್ತೆ, ಯಾರೂ ಹೊಣೆ ಆಗಲ್ಲ. ಸೊ ಅದೇ ಅಧಿಕಾರಿಗಳು ಆವಾಗ ಹೊಣೆ ಆಗ್ತಾರೆ. ಹಾಗಾಗಿ ಆ ಕಾಂಪೌಂಡ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಈ ಶಾಲೆಯ ನಡೆಯುತ್ತಿರೋ ಅನೈತಿಕ ಚಟುವಟಿಕೆಗಳನ್ನು ಕ್ರಮಕ್ಕೆ ತಗೋಬೇಕು. ಹಾಗೂ ಸಂಬಂಧಪಟ್ಟ BEO ಅಧಿಕಾರಿಗಳನ್ನು ಮನವಿ ಮಾಡ್ಕೊತೀವಿ ಅಂದರೆ ಸ್ವಲ್ಪ ಈ ಶಾಲೆ ಕಡೆ ಗಮನ ಕೊಟ್ಟು, ಯಾಕಂದರೆ ಆಂಗ್ಲ ಮಾಧ್ಯಮನೂ ಇದೆ. ಈ ಸಲ ಅಡ್ಮಿಷನ್ಸು ಜಾಸ್ತಿ ಆಗೋ ಚಾನ್ಸಸ್ ಇದೆ ಆಂಗ್ಲ ಮಾಧ್ಯಮ ಇರೋದಕ್ಕೋಸ್ಕರ. ಹಾಗಾಗಿ ಮನವಿ ಮಾಡ್ಕೊತೀವಿ ಶಾಲೆ ಬಗ್ಗೆ ಗಮನ ಹರಿಸಿ ಈ ಕಾಂಪೌಂಡಿಗೆ ಕಬ್ಬಿಣ ಫೆನ್ಸಿಂಗ್ ಅನ್ನು ಹಾಕಿಸ್ಕೊಡ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ತಿಪಟೂರಿನಲ್ಲಿರುವ ಈ ಸರ್ಕಾರಿ ಉರ್ದು ಶಾಲೆಯ ಅವ್ಯವಸ್ಥೆಯನ್ನ. ಈ ಅವ್ಯವಸ್ಥೆಯ ಕುರಿತಾಗಿ ಸ್ಥಳೀಯರು ಎಷ್ಟೇ ಬಾರಿ DDPOಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕ್ಯಾರೆ ಅಂತಿಲ್ವಂತೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ 100 ವರ್ಷ ಇತಿಹಾಸವಿರುವ ಈ ಸರ್ಕಾರಿ ಶಾಲೆಯನ್ನ ಉಳಿಸಬೇಕಾಗಿದೆ. ಮಂಜುನಾಥ್, ಪ್ರಜಾಶಕ್ತಿ ಟಿವಿ, ತಿಪಟೂರು.